ಹಲೋ ಹಾಯ್ ನಮಸ್ಕಾರ ಗುಡ್ ಮಾರ್ನಿಂಗ್ ಗೆಳೆಯರೇ. ಏನು ಸಮಾಚಾರ, ಏನು ಮಾಡ್ತಾಯಿದ್ರಿ? ನಾನು ಬೆಳಗ್ಗೆ 6 ಗಂಟೆಗೆ ಎದ್ದೆ. 6 ಗಂಟೆಗೆ ಎದ್ದು ನೀರೆಲ್ಲ ತಂದು ಇವಾಗ ಬೈಕ್ ಮೇಲಿದ್ದೀನಿ. ಬೈಕ್ ಮೇಲಿಂದ ಸ್ವಿಮ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಸಮರ್ ಅಲ್ವಾ, ಸಮರಲ್ಲಿ ಅವಾಗವಾಗ ಸ್ವಿಮ್ ಮಾಡ್ತಾ ಇರಬೇಕು. ಏನಂತೀರಿ? ನೋಡಿ ಬೈಕ್ ಮೇಲಿದ್ದೀನಿ. ಹಿಂದ್ಗಡೆ ಇಬ್ಬರು ಬರ್ತಾ ಇದ್ದಾರೆ, ನಮ್ಮ ಕೊಚ್ಚುಗಳು ಇಬ್ಬರು. ಅವರು ನಾನು 3 ಜನ ಇದ್ದೀವಿ. ಇವಾಗ 3 ಜನ ಹೋಗ್ತಾ ಇದ್ದೀವಿ ಸ್ವಿಮ್ ಮಾಡೋಕ್ಕೆ. ಗುಡ್ ಮಾರ್ನಿಂಗ್ ಗಾಯ್ಸ್, ಗುಡ್ ಮಾರ್ನಿಂಗ್. ರಾಧೆ ರಾಧೆ, ಗುಡ್ ಮಾರ್ನಿಂಗ್. ಏನು ವಿಶೇಷ? ಬೆಳಗ್ಗೆ ಒಳ್ಳೆ ವಾತಾವರಣ ಇರುತ್ತೆ ರೀ, ಸ್ವಿಮ್ ಮಾಡೋಕ್ಕೆ ಹೋಗಬೇಕು. ಏನಂತೀರಿ? ಬೆಳಗ್ಗೆ ಒಂದು ನೇಚರೇ ಒಂದು ಸೂಪರು, ಅದಕ್ಕೋಸ್ಕರ ಸ್ವಿಮ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಬನ್ನಿ, ಅಲ್ಲಿ ಹೋಗಿ ತೋರಿಸ್ತೀನಿ ಹೇಗಿದೆ ಬಾವಿ, ಹೇಗಿದೆ ಅಂತ ನೋಡೋಣ. ಸ್ವಿಮ್ ಮಾಡೋಣ ಇವತ್ತು, ಬನ್ನಿ. ನೋಡಿ ಬಾವಿ ಹತ್ರ ಬಂದಿದ್ದೀವಿ. ಹೇಗಿದೆ ಬಾವಿ? ಈ ರೀತಿ ಇದೆ ನೋಡಿ. ನೀರಂತರೂ ಫುಲ್ ಮೇಲ್ಗಡೆ ಇದೆ, ಕ್ರೇಜಿ. ಈಜಾಡ್ಬೇಕು ಇವಾಗ. ನೋಡಿ ಲೊಕೇಶನ್ ಗೈಸ್, ನೋಡಿ ಹುಡುಗರು. ನಾನು ಇಷ್ಟೊತ್ತಾಡಿ ಮೇಲ್ಗಡೆ ಬಂದಿದ್ದೀನಿ. ಹುಡುಗರು ಆಡ್ತಾ ಇದ್ದಾರೆ. ಅವನಿಗಿನ್ನೂ ಅಷ್ಟು ಪರ್ಫೆಕ್ಟ್ ಬರಲ್ಲ, ಅಂದ್ರೂ ಆಡ್ತಾ ಇದ್ದಾನೆ. ನೀವು ನೋಡಿ, ಅವನಿಗೆ ಪರ್ಫೆಕ್ಟ್ ಬರುತ್ತೆ. ಅಮ್ಮಾರ್ ಅವ್ರಿಗೆ ಫುಲ್ ಹೆವಿ ಆಡ್ತಾ ಇದ್ದಾರೆ. ಅಮ್ಮಾರ್, ಜಯ ಬಜರಂಗ್ ಬಲಿ. ಸ್ವಲ್ಪ ನೀವು ನಿಮ್ಮದು ಕಲೆ ತೋರಿಸಿ, ಒಂದು ಸ್ವಿಮ್ಮಿಂಗ್ದು ಕಲೆ ತೋರಿಸಿ. ಒಂದು ಹೀಗೆ ಮಲ್ಕೊಂಬಿಡಿ, ನೀರಿನ ಮೇಲೆ ಮಲ್ಕೊಂಬಿಡಿ, ಜನಗಳಿಗೆಲ್ಲ ತೋರಿಸೋಣ. ನೋಡಿ ನಮ್ಮ ಅಮ್ಮರು ನೋಡಿ, ಅವನಲ್ಲಿ ಒಂದು ಒಳ್ಳೆ ಕಲೆ ಇದೆ. ಇಲ್ಲಿ ಅಲ್ಲಿ ನೋಡಿ, ಅಪ್ಪ ಇದ್ಯಾವ್ದು ರೀ, ನೀರಲ್ಲಿ ಹೋದ. ಕೊಳಿ ನೋಡಿ, ಕಾಣಿಸ್ತಾನೆ ಇಲ್ಲ. ಎಲ್ಲೋದ ಹುಡುಗ, ಎಲ್ಲೋದ? ಇಲ್ಲಿ ಬಂತು ಎಲ್ಲ. ವಾವ್, ಕೂಲ್ ಬ್ರೋ, ಕೂಲ್. ಏನ್ರಿ ನಿಮ್ದಿದು ಕಲೆ? ಅಲ್ಲಿ ನೋಡಿ ಶಿವ್ ನೋಡಿ, ನೀರಲ್ಲಿ ಅದು ಡಬ್ಬಿ ತೊಗೊಂಬರಕ್ಕೆ ಹೋಗಂದ್ರೆ ಒಲ್ಲ ಅಂತಿದ್ದಾನೆ. ತೊಂದರೆ ಇಲ್ಲ ಗಾಯ್ಸ್, ಒಳ್ಳೆ ಹ್ಯಾಬಿಟ್ಟು. ಸ್ವಿಮ್ಮಿಂಗ್ ಆಡಬೇಕು, ಹೆಲ್ತ್ ಚೆನ್ನಾಗಿರುತ್ತೆ. ಏನಂತೀರಿ ಅಮರ್ ಬ್ರೋ? ನಿಮ್ಮ ಬಾಡಿ ನೋಡಿ, ಇಲ್ಲಿ ಫುಲ್ ಫಿದಾ. ಯಪ್ಪ ಸಾವು. ಆದಮೇಲೆ ನಮ್ದು ಏನಿದ್ರು ಗುಡಿ. ಗುರುಗಳು ಕೂತಿದ್ದಾರೆ. ಗುರುಗಳಿಗೆ ಒಂದೆರಡು ಮಾತಾಡ್ಸ್ಕೊಳ. ಗುರುಗಳು, ಏನು ವಿಶೇಷ, ಏನು ನಡೀತಾ ಇದೆ? ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ಗುರುಗಳು ಮಹಾದೇವನ ಟೆಂಪಲ್ದು ಗುರುಗಳು ಇವರು. ಅವರು ಸದಾ ಇಲ್ಲಿ ಬಂದು ಪೀಸಾಗಿ ಕುಂತಿರ್ತಾರೆ. ಅವರಿಗೆ ಟೆನ್ಷನ್ ಇರಲ್ಲ, ಇದೇ ಅವರಿಗೆ ಸುಖ. ಈ ಗುಡಿಲಿ ಒಂಥರ ಅವರಿಗೆ ಆನಂದ. ಏನಂತೀರಿ ಗುರುಗಳೇ? ಹೌದು, ನೀವು ನಿಜ ರೀ. ಮತ್ತೇನು ಊಟ ನಿಮ್ಮದು ತಿಂಡಿ ಆಯಿತಾ? ಇಲ್ಲ, ಊಟ ಇಲ್ಲ ರೀ. ಇನ್ನೂ ಲೇಟು 11 ಗಂಟೆ ಆಯಿತು. 11 ಗಂಟೆನಾ? ಮಾರ್ನಿಂಗ್ ಟಿಫಿನ್ ಏನಾದರೂ? ಏನಿಲ್ಲ, ದೇವಸ್ಥಾನ ಬರೋದಕ್ಕೆ ಏನೂ ಇಲ್ಲ. ಹಾಂ ಓಕೆ. ಗುರುಜಿಯವರು ಯಾವಾಗಲೂ ಕಟ್ಟರಾಗಿ ಮಾಡ್ತಾರೆ. ಏನೇ ಇರಲಿ ಒಳ್ಳೆ ರೀತಿಯಿಂದ ನಡೆಸ್ಕೊಂಡು ಹೋಗ್ತಾರೆ. ಮಹಾದೇವನ ಆಶೀರ್ವಾದ ಅವ್ರ ಮೇಲೆ ಅಂತೂ ಇದ್ದೇ ಇರುತ್ತೆ, ನಮ್ಮ ಮೇಲೂ ಇರುತ್ತೆ. ನಮ್ಮ ಚಿಂಕು ಹೋಗೋಣ ಅಂತ ಇದ್ದಾನೆ. ಗುರುಗಳೇ, ಮತ್ತೆ ಸಿಗೋಣ. ಓಕೆ ಗುರುಗಳೇ, ಧನ್ಯವಾದಗಳು. ಶುಭರಾತ್ರಿ. ನೋಡಿ ಚಿಂಕು ಆನಂದ್ ಗುರುಜಿ ಬಂದರೆ ಸಾಕು, ಜ್ಯೂಸ್ ಕುಡಿಸಿ, ಇದು ಕುಡಿಸಿ ಅಂಥೇಳಿ ಯಾವ ರೀತಿ ಮಾಡ್ತಾಯಿದ್ದಾನೆ ನೋಡಿ ಆನಂದ್ ಗುರುಜಿ. ಗುರುಜಿಯವ್ರಿಗೆ ಕೂತ್ಕೊಳ್ಳಿ. ಏನು ವಿಶೇಷ? ಇಲ್ಲಿ ನೋಡಿ, ಗುರುಜಿಯವ್ರು ಬಂದರೆ ಇವನಿಗೆ ಜ್ಯೂಸ್ ಇಸ್ಕೊಡ್ಬೇಕಂತೆ. ಇವನು ಗುರುಜಿ ಹತ್ರ ಜ್ಯೂಸ್ ಕೇಳೋದು. ಯಾಕ ಮಾಮಲ್ಲಿ ಜ್ಯೂಸ್ ಕೇಳ್ತಿ? ನಿನಗೆ ಇಸ್ಕೊಟ್ಟಿಲ್ಲ ಜ್ಯೂಸ್? ಮನೆಗೊಂದು ಇಟ್ಟಿದ್ದಲ್ಲ, ಮತ್ತು ಮಾಮ ಕೇಳ್ತಿ. ನೋಡಿ ಅರವಿಂದನ್ ಶಾಪ್ ಬಂದಿದ್ದೀವಿ. ಅರವಿಂದ್ ಅವರು ಇಲ್ಲ, ಅವ್ರ ಅಣ್ಣವ್ರು ಇದ್ದಾರೆ ಅಲ್ಲಿ, ಕಾಲ್ ಮಾಡ್ತಾ ಇದ್ದಾರೆ, ಬಿಜಿ ಇದ್ದಾರೆ ಅವರು. ಮಾಮ ಏನು ಇಸ್ಕೊಟ್ರ ನಿಂಗೆ? ಹಿಂಗೆ ಕೇಳ್ತಿ ಜ್ಯೂಸ ಮಾಮ ಬಲ್ಲಿ? ದಾಲ್ ಕೊಂಡಿದ್ದ? ನಾ ಕೊಂಡಿಲ್ಲ. ಮಾಮ ಏನಂತ ಕೇಳು ಗುರುಜಿಯವ್ರ. ಮತ್ತೆ ಇನ್ನೇನು ವಿಶೇಷ ಮಾತಾಡಿ, ಏನಾದ್ರು ಹೇಳಿ. ಏನು ಹೇಳೋಣ, ಬಿಸಿಲು ಹೆವಿ ಇದೆ ರೀ. 49 ಡಿಗ್ರಿ ಇರ್ತಾ ಇದೆ. ಸಾಯಂಕಾಲ 5:45 ಆಗ್ತಾ ಇದೆ. ಆದರೂ ಇಷ್ಟು ಬಿಸಿಲು, ಇಷ್ಟು ದಗಿ. ಹೌದು ಗುರುಜಿ, ಟೈಮ್ ನಾವು ಬದುಕೋದೇ ಬಹಳ ಕಷ್ಟ ಆಗಿದೆ.
ಕುದ್ದು ಹೋಗ್ಬಿಟ್ಟಿದ್ದೀವಿ. ನಮಗೆ ಕಣ್ಣಿನ ಇದ್ದಿಲ್ಲ, ಊಟ ಸೇರ್ತಾ ಇಲ್ಲ ಬಿಸಿಲಿಗೆ ಟೋಟಲಿ. ಹೌದು, ಬರೀ ನೀರು ಕುಡಿಬೇಕು ಅನ್ನಿಸ್ತಾ ಇದೆ. ಚಾ ಕುಡಿಯೋರು ಚಾ ಸುದ್ದಿಗೆ ಹೋಗ್ತಾ ಇಲ್ಲ, ಬಿಸಿಲು ತಕ್ಲೀಫ್ ಮಾಡಿದೆ. ಯಾರಿಗೆ ಪ್ರಾಬ್ಲಮ್ಮು. ಹೌದು ಗುರುಜಿ, ಹೌದು, ಇದೇ ರೀತಿಯಾಗಿದೆ. ಹೇಳಕ್ಕೆ ಇಲ್ಲ ಮುಲಾಮು. ಏನು ಮಾಡೋಕ್ಕಾಗಲ್ಲ. ಹಾಗೆ ಇನ್ನೊಂದು ತಿಂಗಳು ಅವ್ರಿಸ್ಕೊಂಡು ಹೋಗ್ಬೇಕು. ಏನಂತೀರಿ? ಇವರೆಲ್ಲ ಹೋದ್ರು? ಓಂಕಾರ ಅವರೆಲ್ಲ ಹೋದ್ರು? ನಿಮ್ದು ಅಡುಗೆ ಬಂದ ಹೋಗಿ ಅವ್ರು ಸ್ವಲ್ಪ ಹಾಂ. ಓಕೆ, ವಾಯುವಾರ ಹೋಗಿದ್ದಾರಾ? ಬರ್ತಾರಂತೆ. ಹೌದಾ, ಒಳ್ಳೆ ವಿಷಯ, ಒಳ್ಳೆ ವಿಷಯ. ಮತ್ತೆ ಇವತ್ತು ಮಾರ್ನಿಂಗ್ ಸ್ವಿಮ್ಮಿಂಗ್ ಆಡಕ್ಕೆ ಹೋಗಿದ್ವಿ, ನೀವು ಬರ್ತೀರಾ ಇಲ್ವಾ ಅಂತೇಳಿ. ಮಾರ್ನಿಂಗ್ ನಮಗೆ 6 ಗಂಟೆ ಕರಿತೀನಿ ಅಂತೇಳಿ ನೀವೇ 7:30 ಹೇಳ್ತಾ ಇದ್ದೀರಾ, ಏನು ಮಾಡೋದು? ಅಲ್ಲ ಗುರುಜಿ, ನೀವು ನಿಮಗೆ ಲೇಟ್ ಆಗುತ್ತೆ, ಮಾರ್ನಿಂಗ್ ಬೇಗ ಹೋಗ್ತಾ ಇದ್ರಲ್ಲ. ಸಾಯಂಕಾಲ ಕರೀದಿ, ಇಲ್ಲಾಂದ್ರೆ ಮಧ್ಯಾಹ್ನ 3 ಗಂಟೆ 4 ಗಂಟೆ ಹೋಗೋಣ. ಓಕೆ ಗುರುಜಿ, ಓಕೆ, ಹೋಗೋಣ. ನಾಳೆಯಿಂದ ಆ ರೀತಿನೇ ಮಾಡೋಣ. ಅದೇ ರೀತಿ ಬನ್ನಿ, ನೋಡೋಣ ಮುಂದೆ ಏನಾಗುತ್ತೆ. ಇಲ್ಲಿ ಟೀ ಕುಡಿಯೋಕೆ ಬಂದಿದ್ದೀವಿ. ರಾಧೆ ಟೀ ಇಲ್ಲ ಅಂತಿದ್ರೆ ಗುರುಜಿ ಟೀ ಕುಡಿತೀರಾ? ಏನಾದರೂ ಇಂಥ ಬಿಸಿಲಲ್ಲಿ ಏನು ಟೀ ಕುಡಿತೀರ ರೀ? ಎಂಥ ಬಿಸಿಲಿದೆ ನೋಡಿ. ಕುಡಿಯೋಣ, ಮಾಜ ನೋಡೋಣ ಏನಾಗುತ್ತೆ. ಬನ್ನಿ. ಓಂಕಾರ ಅವರು ಚುಟ್ಕ ತಿಂತ ಇದ್ದಾರೆ. ನಾನು ಚಂದಾಗೆ ಮಗ ಚೂಡ ಖಾರ ಮಾಡ್ತಾನ. ಗುಡಿ ನೋಡಿ, ದೈವದ ಗುಡಿ. ಶಿವ ಬಂದ ಬಾಲಿಂಗ್ ಶಿವ ಬಂದ. ಅಲ್ಲಿ ನೋಡಿ ಆನಂದ್ ಗುರುಜಿಯವರು, ಪ್ರಶಾಂತ್ ಅವರು. ನಂಗೆ ಯಾರ ಕಡೆ ತೊಗೊಂಡ್ರಿ ಶಿವಪ್ಪ? ಶಿವ, ನಾ ಯಾರ ಕಡೆ? ಹಾಂ, ಹಿಂದಿಂದ್ರಲ್ಲಿ ನಾನು ಇಬ್ಬರು ಸೈಡ್ ಅಂತೆ. ಮುಂದೆ ಬರ್ತಾನೆ. ಯಾಕೆ ನೀ ದೊಡ್ಡವಿದ್ದಿ ನೋಡಿ. ಹಿಡಿ ಔಟ್. ಸರಿ, ನಾ ಆಡಲಿ ಬ್ಯಾಟಿಂಗು. ಹಾಕೋರ್ಗೆ ಓಂಕಾರೇ ಬಂದು ನಗಳೆ. ಡಾಕ್ಟರ್ ಓಂಕಾರ ಅವರು ಹಿಡಿತಾ ಇದ್ದಾರೆ ಬ್ಯಾಟಿಂಗ್ಗೆ ನೋಡಿ. ಗಾಯ್ಸ್, ಫೀಲ್ಡಿಂಗ್ ಎಲ್ಲ ಟೈಟ್ ಮಾಡಿ. ಡಾಕ್ಟರ್ ಓಂಕಾರ ಅವ್ರು ಬಂದಿದ್ದಾರೆ. ಆಯ್ತು, ಈಗ ಹೊರಗೆ ಹೋಯ್ತು. ಈಗ ಬಾಲ್ ರನ್ನಿಂಗ್ ನೋಡಿ, ಫುಲ್ ಸ್ಪೀಡ್ ಇದೆ ರನ್ನಿಂಗ್. ವಾವ್ ರೀ. ಗುರುಜಿ 6. ಗುರುಜಿ ಅವ್ರು 6 ಹೊಡೆದ್ರು. ಗುರುಜಿ ಅವರೇ, ಒಳ್ಳೆ ಹೆವಿ ಕಡಕ್ಕು. ಥ್ಯಾಂಕ್ ಯು ರಾಧೆ. ಹೆವಿ ಬಾಲಿಂಗ್. ಬಾಲ್ ಇದೆ, ಬಾಲ್ ಕೊಡ್ಬೇಕಂತೆ. ಹೆವಿ ಕ್ರೇಜಿ ರೀ. ಗುರುಜಿಯವ್ರು ಒಳ್ಳೆ ಬ್ಯಾಟ್ಸ್ಮನ್, ಹೆವಿ ಬ್ಯಾಟಿಂಗ್ ಆಡ್ತಾರೆ. ಬಾಲಿಂಗು ನಿಮ್ದು ಹೆವಿ. ಓಂಕಾರ ಅವ್ರ ಬಾಲಿಂಗು. ನಾನು 2 ಸೈಡು. ಅಮ್ಮರವ್ರು ಫುಲ್ಲು ಬ್ಯುಸಿ. ಗಾಯ್ಸ್, ನೋಡಿದ್ರಿ ಇವತ್ತಿನ ದಿವಸ ಏನು ಮಾಡಿದೆ ಏನಿಲ್ಲ ಅಂತ. ಡೈಲಿ ಇದೇ ರೀತಿ ಇರುತ್ತೆ ರೊಟೀನು. ಯಾವತ್ತು ಕ್ಯೂರಿಯಾಸಿಟಿ ಇರುತ್ತೆ, ಯಾವತ್ತು ನಾರ್ಮಲ್ ಇರುತ್ತೆ, ಯಾವತ್ತು ಏನೋ ಇರುತ್ತೆ. ಹೇಳೋಕ್ಕಾಗಲ್ಲ ಯಾವ ದಿವಸ ಯಾವ ಥರ ಇರುತ್ತೆ ಅಂತ. ನೋಡೋಣ, ಇದೇ ರೀತಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾ ಇರ್ತೀನಿ ನಾನಂತರೂ. ಏನಾಗುತ್ತೆ ಏನಿಲ್ಲ ಲೈಫಲ್ಲಿ ಅಟ್ಲೀಸ್ಟ್ ಒಂದು ಮೆಮೊರಿ ಆದರೂ ಇರುತ್ತಲ್ಲ. ನಾನು ಅದು ಏನೇ ಆಗದೇನೇ ಇರಲಿ, ಬಟ್ ನನ್ನ ಮೆಮೊರೀಸ್ ಅಂತೂ ಇರುತ್ತೆ. ಹಾಗೆ ಕಂಟಿನ್ಯೂ ಮಾಡ್ತಾ ಇರ್ತೀನಿ ವಿಡಿಯೋ. ಇವತ್ತಿನ ದಿವಸಕ್ಕೆ ವಿರಾಮ ಕೊಡೋಣ, ಮತ್ತು ನಾಳೆ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್, ಟೇಕ್ ಕೇರ್.